ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಆ, ಇದು ಮಹಾನ್ ಕಿಲಾಡಿ ಅನ್ನೋದು ಯಾಕೆ ಇದು ಒಂದು ನಮ್ಮ ತಲೆಗೆ ಬಂತು ಅಂತ ಅಂದರೆ, ಸ್ಟಾರ್ಟಿಂಗ್ ಒಂದು ಯೂಟ್ಯೂಬ್ ಚಾನೆಲ್ ಅಂತ ನಮ್ಮ ಪುಟ್ಟರಾಜ್ ಅವ್ರು ಇಲ್ಲೇ ಕೂತಿದ್ದಾರೆ, ಅವರೇ ಅವ್ರ ಕೈಯಾರ ಓಪನ್ ಮಾಡಿಕೊಟ್ಟಿರೋ ಚಾನೆಲ್ ಅದು. ಸೊ ಏನಾದ್ರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ, ಅಂತ ಹೇಳ್ತಾನೆ ಇದ್ರು. ಆಮೇಲೆ ನನ್ಗೇನೋ ಒಂದು ಥಾಟ್ ಬಂತು. ಆಮೇಲೆ ಪ್ರವೀಣ ಹತ್ರ ಹೇಳ್ದೆ, ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಪ್ರವೀಣ. ಏಕೆಂದರೆ ಒಂದಷ್ಟು ವಿಷಯಗಳಿಂದ ನನಗೊಂದಷ್ಟು ಅವಕಾಶಗಳು ಇಲ್ಲದೆ ಇರೋದ್ರಿಂದ ನನ್ನ ಅವಕಾಶಗಳನ್ನ ನಾನು ಹುಟ್ಟಿಸ್ಕೋಬೇಕು. ನನ್ನ ಅವಕಾಶಗಳನ್ನ ನಾನು ಮತ್ತೆ ನಾನು ಏನು ಕಲ್ತಿದ್ದೀನಿ ಅದನ್ನ ಒಂದಷ್ಟು ಜನಕ್ಕೆ ಒಂದಷ್ಟು ಹೇಳ್ಕೊಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಆ ನಿಟ್ಟಿನಲ್ಲಿ ಪ್ರವೀಣನ ಹತ್ರ ಹೇಳ್ಕೊಂಡಾಗ, ಅಪ್ಪಿ ಮಾಡೋಣ, ನಾನು ನಿನ್ನ ಅಣ್ಣನಾಗಿ ಕೊನೆಯವರೆಗೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ದ ಪ್ರವೀಣ. ಸೊ ಬಟ್ ಅವ್ನು ಇವತ್ತು ಸಿನಿಮಾ ಇರೋದ್ರಿಂದ ಅವ್ನು ಬರೋಕ್ಕಾಗಿಲ್ಲ ಕಾರ್ಯಕ್ರಮಕ್ಕೆ. ಅವನಿಗೆ ಫಸ್ಟ್ದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದಾದ್ಮೇಲೆ ನಾವು ಮಹೇಶ್ ಅವ್ರ ಹತ್ರ ಹೋಗ್ತೀವಿ, ಇನ್ನೊಬ್ರು ಬೇಕು, ನಾವು ಸೀನಿಯರ್ಸ್ ಆಗಿ ಕೂರೋಣ ಅಂತ ಹೇಳಿ ನಾವು ಮಹೇಶ್ ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ. ಸೊ ಮಹೇಶ್ ಅವರು ಒಂದೇ ಮಾತಿಗೆ ಓಕೆ ನಾನು ಸಪೋರ್ಟಿವ್ ಆಗಿ ಬರ್ತೀನಿ ಅಂತ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು. ಅದಾದ್ಮೇಲೆ ನಮ್ಮ ಕಿರಣ್ ಅಬ್ವಿಯಸ್ಲಿ ಹೇಳ್ಬೇಕು, ಡೇ ಒನ್ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅಷ್ಟೇ ಎಫರ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕಿರಣ್. ಸೊ ಎಲ್ಲ ಅಂದ್ರೆ ಡೈರೆಕ್ಷನ್ ಅಂತ ಇಲ್ಲ, ಪ್ರೊಡಕ್ಷನ್ ಅಂತಿಲ್ಲ, ಎಲ್ಲಾ ಕೆಲ್ಸನೂ ನಿಭಾಯಿಸ್ಕೊಂಡು ಬಂದ್ರು ನಮ್ ಕಿರಣ್ ಅವರು. ಹಾಗೆ ಅದ್ರ ಜೊತೆಗೆ ನಮ್ಮ ಚಿದಂಬರ್ ಪೂಜಾರಿ ಅವರು ಜಾಯ್ನ್ ಆದ್ರು ಮೆಂಟರ್ ಆಗಿ. ಸೊ ಆಕ್ಚುಲಿ ಯೂಟ್ಯೂಬ್ ಚಾನಲ್ ಅಂತಂದ್ರೆ ನಾನ್ ಅನ್ಕೊಂಡೆ, ಅಂದ್ರೆ ನನ್ನ ಹತ್ರ ಬಜೆಟ್ ಅಷ್ಟಿರ್ಲಿಲ್ಲ. ಒಂದಿಷ್ಟು ಬಜೆಟ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಮಾಡಿ ಮುಗಿಸ್ಬಿಡೋಣ, ಅಲ್ಲೇ ಒಂದು ಸೆಟ್ ಹಾಕ್ಬಿಟ್ಟು ಚಿಕ್ಕದಾಗಿ ಯೂಟ್ಯೂಬ್ ರಿಯಾಲಿಟಿ ಶೋ ಅಲ್ವಾ ಅಂತ ಅಂದ್ಬಿಟ್ಟು ಆ ಥರದಲ್ಲಿ ಶುರುವಾಗಿದ್ದು. ಆಮೇಲೆ ನಾವು ಏನು ತಂಡ ಇದ್ದೀವಿ, ಆಮೇಲೆ ಪುಟ್ಟರಾಜು ಅವರು ಏನಾದರೂ ಯೋಚನೆ ಮಾಡಿ, ಇನ್ನ ಏನಾದರೂ ಹೊಸದಾಗಿ ಏನಾದ್ರು ಥಿಂಕ್ ಮಾಡಿ ಅಂತ ಹೇಳಿ ಇದೊಂದು ಸ್ವಲ್ಪ ಮಾಡ್ತಿದ್ದೀವಿ, ಚೆನ್ನಾಗಿ ಮಾಡೋಣ ಅಂತ ಒಂದು ಯೋಚನೆ ಆಯ್ತು. ಆಮೇಲೆ ನಮ್ಮ ಲೊಕೇಶನ್ ಪಾರ್ಟ್ನರ್ ನಮ್ಮ ಅಕ್ಷರ ಸ್ಟುಡಿಯೋ ಗೌರಿ ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ. ಸೊ ಅವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಸರ್. ಅವರ ಲೊಕೇಶನ್ ಅಲ್ಲಿ ಸರಿ ಇಲ್ಲಿ ಬಂದ್ ಮಾಡಿ ಮೇಡಮ್, ನಮ್ಮ ಆಡಿಟೋರಿಯಂ ಅಲ್ಲಿ ಬಂದ್ ಮಾಡಿ ಅಂತ ಅವ್ರ ಸಪೋರ್ಟ್ ನಿಂತರು. ಅವ್ರ ಕಡೆಯಿಂದ ನಮ್ಮ ನರಸಿಂಹಮೂರ್ತಿ ಸರ್ ಅವ್ರ ಹತ್ರ ಹೋಗಿ ನಮ್ಮ ತಂಡ ಎಲ್ಲ ಕೇಳ್ಕೊಂಡಾಗ, ಅಂಡ್ ಗೌರಿ ಸರ್ ನಮ್ಮನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಕೇಳ್ಕೊಂಡಾಗ, ಸರಿ ನಾನು ನಿಮ್ಗೆ ಬೆನ್ನೆಲುಬಾಗಿ ನಿಲ್ತೀನಿ, ನೀವು ಮಾಡಿ, ನಾವು ಸಪೋರ್ಟ್ ಅಂತೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟು ರೆಸ್ಪೆಕ್ಟ್ ಇಂದ ನಮ್ಗೆ ಹೇಳಿ ಅಂಡ್ ಸಪೋರ್ಟ್ ಮಾಡ್ತಿದ್ದಾರೆ ಕೂಡ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೆ. ಅದಾದ ನಂತರ ಇನ್ನ ನಮ್ಗೆ ಚಾಲೆಂಜಿಂಗ್ ಜಾಸ್ತಿ ಆಯ್ತು ನಮ್ಮ ಟೀಮಲ್ಲಿ. ವಾಟ್ ನೆಕ್ಸ್ಟ್, ಇನ್ನ ಏನ್ ಮಾಡ್ಬೇಕು ಅಂತಂದಾಗ ಸಿಕ್ಕಾಬಿಟ್ಟೆ ಆ ಟೆನ್ಷನ್ ಇದ್ದಾಗ ನಮ್ಗೆ ದಿಲೀಪ್ ಸರ್ ಸಿಕ್ಕಿದ್ರು. ಅವರ ಮಾರ್ಗದರ್ಶನ ಇನ್ನ ನಮ್ ಟೀಮ್ ನ ತುಂಬಾ ಸ್ಟ್ರಾಂಗ್ ಮಾಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ದಿಲೀಪ್ ಸರ್ ನೀವು ಸಿಕ್ಕಿದಂತ ನಮ್ ಟೀಮ್ಗೆ ಆನೆ ಬಲ ಸಿಕ್ಕಂಗೆ. ಅಂಡ್ ನಮ್ಮ ಎಡಿಟರ್ಸ್ ನಮ್ ಸುರೇಶ್ ಸರ್ ಅಂಡ್ ನಮ್ ಸುನಿಲ್ ಇಲ್ಲೇ ಇದ್ದಾರೆ. ಸೊ ಹಾಯ್. ಸೊ ಅವರು ನಮ್ಮ ಎಪಿಸೋಡ್ ಎಡಿಟ್ ಮಾಡ್ತಾರೆ. ಸೊ ಅವರು ಕೂಡ ವೆರಿ ಕ್ರಿಯೇಟಿವ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪಲ್ಲವಿ ಅಂತ ನಮ್ಮ ರೈಟರು ನಮ್ಮ ಟೀಮ್ಗೆ. ಸೊ ತುಂಬಾ ಅದ್ಭುತವಾಗಿ ಸ್ಕ್ರಿಪ್ಟ್ಗಳನ್ನ ಬರೀತಾರೆ. ಸೊ ಅವರು ನಮ್ಮ ಟೀಮಿಗೆ ಬಂದಿದ್ದಕ್ಕೆ ಅದೊಂದು ಹಿಂಗೆ ಒಬ್ಬೊಬ್ಬರಾಗಿ ಜಾಯ್ನ್ ಆಗಿ ಇದೊಂದು ಸ್ಟ್ರಾಂಗ್ ಟೀಮ್ ಅಂತ ಆಯ್ತು. ಅಂಡ್ ಅದಾದ ನಂತರ ನಾವು ದಿಲೀಪ್ ಸರ್ ಮುಖಾಂತರ ನಾವು ಶರವಣ ಸರ್ ಹತ್ರ ಹೋದ್ವಿ ತಂಡ. ಸೊ ಅವರು ಒಂದೇ ಮಾತು ಹೇಳಿದ್ದು, ಕಲಾವಿದರಿಗೆ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ, ನೀವು ಮಾಡಿ, ನಿಮ್ ಹಿಂದೆ ನಾವ್ ಇರ್ತೀನಿ ಅಂತ ಹೇಳಿದ್ರು. ಸೊ ಶರವಣ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಗುರುಜಿ ಅಂತ ಆಬ್ವಿಯಸ್ಲಿ ಅವ್ರ ಬ್ಲೆಸ್ಸಿಂಗ್ಸ್ ತುಂಬಾನೇ ನಮ್ಗೆ ಬ್ಲೆಸ್ ಮಾಡಿದ್ದಾರೆ. ಇಲ್ಲ ನೀವು ಮಾಡಿ, ನಾವು ನಮ್ಮ ಕೈಲಿ ಏನಾಗುತ್ತೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವರು ಕೂಡ ನಮ್ಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಜನದ ಹೆಸರು ಹೇಳಕ್ ಆಗ್ತಿಲ್ಲ ಇಲ್ಲಿ. ಅಂಡ್ ಎಲ್ಲರಿಗೂ ಕೂಡ, ಇಡೀ ತಂಡಕ್ಕೆ ನಾವು ಯಾರ್ಯಾರು ಶ್ರಮಿಸಿದ್ದಾರೆ, ಸೊ ನಮ್ಮ ತಂಡದಲ್ಲಿ ಯಾರ್ಯಾರು ಎಲ್ಲ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸರ್ ಇದು ಆಕ್ಚುಲಿ ಕಾಮಿಡಿಗೆ ಮಾತ್ರ ಸೀಮಿತ ಇಲ್ಲ. ಇದು ಯೂಟ್ಯೂಬ್ ರಿಯಾಲಿಟಿ ಶೋ ಅಂದ್ರೆ ನವರಸಗಳು ಕೂಡ ಇರುತ್ತೆ. ಸೊ ಆಸ್ ಇಟ್ ಈಸ್ ನಾವು ದೊಡ್ಡ ಚಾನೆಲ್ ಅಲ್ಲಿ ಏನ್ ನೋಡ್ತೀವಿ, ಅಂದ್ರೆ ಆ ಮಟ್ಟದ ಬಜೆಟ್ ಇಲ್ಲ ಅಂತಂದ್ರು ಕೂಡ, ಬಟ್ ಒಂದು ಲೆವೆಲ್ಗೆ ಒಂದು ನವರಸನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಒಂದು ಥೀಮ್ ಅಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತಿದ್ವಿ ಸರ್. ನಾವು ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿದ್ದು, ನಾವು ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ ನಾನು ಪ್ರವೀಣ. ಸೊ ಅದಾದ್ಮೇಲೆ ಒಂದು 3 ವಾರ ಆಡಿಷನ್ಸ್ಗಳನ್ನ ಮಾಡಿದ್ವಿ. ಎಲ್ಲ
ಎಲ್ಲ ಜಿಲ್ಲೆಗಳಿಂದ ಬಂದಿದ್ರು, ಎಲ್ಲ ತಾಲೂಕುಗಳಿಂದ ಬಂದಿದ್ರು, ಹಳ್ಳಿಯಿಂದ ಬಂದಿದ್ರು. ಸೊ 3 ವಾರ ಸತತವಾಗಿ ಪ್ರಯತ್ನ ಮಾಡಿ ಒಂದಷ್ಟು ಸಾವಿರಾರು ಜನದಲ್ಲಿ ಸೆಲೆಕ್ಟ್ ಆದವರು 22 ಜನ ಫೈನಲಿಸ್ಟು. ಸೊ ಆ ಒಂದು ಪ್ರೋಸೆಸ್ ಅಂತ ಟೋಟಲ್ 24 ಎಪಿಸೋಡ್ಸ್. ಅಂದ್ರೆ ಇದು ರಿಯಾಲಿಟಿ ಶೋ ಮೇಡಮ್. ಅಂದ್ರೆ ಈಗ ಎಷ್ಟೋ ಜನಕ್ಕೆ ಅವಕಾಶಗಳು, ಅಂದ್ರೆ ದೊಡ್ಡ ದೊಡ್ಡ ಚಾನಲ್ಸ್ಗಳಲ್ಲಿ ತುಂಬಾ ಜನಗಳಿಗೆ ನಂಗೆ ಅವಕಾಶ ಸಿಗ್ತಿಲ್ಲ ಅಂತ ಎಷ್ಟೋ ಜನ ಹೇಳಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ಸೊ ವೈ ನಾಟ್ ಒಂದಷ್ಟು ಜನನ ನಾವು ಯಾಕೊಂದು ಅವಕಾಶನ ನಾವೇ ಕ್ರಿಯೇಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಒಂದು ರಿಯಾಲಿಟಿ ಶೋ ಮೇಲೆನೆ ನಾವು ಇದನ್ನ ಮಾಡ್ತಾ ಇರೋದು. ಅಂಡ್ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಆದ್ಮೇಲೆ ಅವ್ರಿಗೆ ಸತತವಾಗಿ 7 ವಾರಗಳ ಕಾಲ ಟ್ರೈನ್ ಅಪ್ ಆಗಿದೆ. ಸೊ ತುಂಬಾ ಮೇಧಾವಿಗಳೇ ಬಂದು ನಮಗೆ ನಮ್ಮ ಕಂಟೆಸ್ಟೆಂಟ್ಸ್ಗಳಿಗೆ ಟ್ರೈನ್ ಅಪ್ ಕೂಡ ಮಾಡಿ ಅವರೆಲ್ಲ ರೆಡಿ ಆದ್ಮೇಲೆ ನಾವು ಶೂಟ್ ಮಾಡಿರೋದು. ಫ್ರೈಡೆ ಮತ್ತೆ ಸಾಟರ್ಡೆ ಬರುತ್ತೆ ಎವ್ರಿ ವೀಕ್. ಅದ್ರ ಜೊತೆಗೆ 30 OTT ಚಾನಲ್ ಕೂಡ ರಿಲೀಸ್ ಮಾಡಕ್ ಪ್ಲಾನಿಂಗ್ ಮಾಡ್ತಾ ಇದೀವಿ. ಅದು ಇನ್ನೊಂದು 15 ದಿವಸದಲ್ಲಿ 20 ದಿವಸದಲ್ಲಿ ಅದು ಪ್ಲಾನ್ ಆಗ್ತಾ ಇದೆ. 30 OTT ಚಾನಲ್ಗಳಲ್ಲಿ ರಿಲೀಸ್ ಆಗೋ ಪ್ಲಾನ್ಸ್ ಇದೆ. 13ನೇ ತಾರೀಕು 13ನೇ ತಾರೀಕಿಂದ ಫಸ್ಟ್ ಎಪಿಸೋಡ್ 13ನೇ ತಾರೀಕು ಟೈಟಲ್ ಸಾಂಗ್ ರಿಲೀಸ್ ಆಗುತ್ತೆ. ಅದಾದ ನೆಕ್ಸ್ಟ್ ವೀಕ್ ಇಂದ ಎಪಿಸೋಡ್ಸ್ ಗಳು ರಿಲೀಸ್ ಆಗುತ್ತೆ. 2 ಎಪಿಸೋಡ್ಸ್, 1 hour, 1 ಶನಿವಾರ 1 hour ಅಂಡ್ ಸ್ಯಾಟರ್ಡೆ, ಶುಕ್ರವಾರ 1 hour ಅಂಡ್ ಸ್ಯಾಟರ್ಡೆ 1 hour. ಆಗುತ್ತೆ. ಆಸ್ ಇಟ್ ಈಸ್ ರಿಯಾಲಿಟಿ ಶೋ ತರ ಆಗುತ್ತೆ. ಇಲ್ಲ ಸರ್, ಅದು ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ತೀವಿ. ಬಟ್ ಆ ಪ್ಲಾನ್ ಇದೆ, ಬಟ್ ಎಷ್ಟು ಏನು ಅಂತ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ. ಅದು ಇನ್ನೊಂದು ನೆಕ್ಸ್ಟ್ ಪ್ರೆಸ್ ಮೀಟ್ ಕೂಡ ಮಾಡ್ತೀವಿ. ಅವತ್ತು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ. ಯಾಕಂದ್ರೆ ಸ್ಪಾನ್ಸರ್ ಕೂಡ ಎಲ್ಲ ಮಾಡ್ತಾ ಇದೀವಿ. ಅದು ಅನೌನ್ಸ್ಮೆಂಟ್ ಹೇಗೆ ಏನು ಅಂತೆಲ್ಲ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಸರ್ ಸಾಗರ್ ಅಂತ, ಸೊ ಸಿಟಿ ಸಾಗರ್ ಅಂತ ಅವರೇ ಲಿರಿಕ್ಸ್ ಮಾಡಿ ಮ್ಯೂಸಿಕ್ ಮಾಡಿ. ರೆಡಿ ಆಗಿದ್ದೀವಿ ಸರ್. ಈಗ ಜಸ್ಟ್ ಪ್ರೋಮೋಗೆ ಅಂತ ಮಾಡಿದ್ದೀವಿ. ಖಂಡಿತವಾಗ್ಲೂ ರೆಡಿ ಆಗಿದ್ದೀವಿ ಅದಕ್ಕೂ ಕೂಡ.